ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತರೇ ಟಾರ್ಗೆಟ್. 16 ಲೆಕ್ಕಾಚಾರಗಳಿದಾವೆ. ಒಂದೆಡೆ ಡಿಕೆಶಿ ರಣತಂತ್ರ. ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತರೇ ಟಾರ್ಗೆಟ್, 16 ಲೆಕ್ಕಾಚಾರ. ಒಂದೆಡೆ ಡಿಕೆ ಶಿವಕುಮಾರ್ ರಣತಂತ್ರ, ಮತ್ತೊಂದೆಡೆ ಸಿಎಂ ಬಣದ ಮೀಟಿಂಗ್. ಸಿಎಂ ಸಿದ್ದರಾಮಯ್ಯ ಆಪ್ತರಿಂದ ಸಾಲು ಸಾಲು ಸೀಕ್ರೆಟ್ ಮೀಟಿಂಗ್. ಫ್ರೀಡಂ ಟಿವಿಯಲ್ಲಿ ಈ ಒಂದು ಸೀಕ್ರೆಟ್ ಮೀಟಿಂಗ್ ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಗೃಹ ಸಚಿವ ಪರಮೇಶ್ವರ್ ಮನೆಯಲ್ಲಿ ಸಭೆಯನ್ನ ನಡೆಸಿರುವ ನಾಯಕರು. ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಗುಂಡೂರಾವ್ ರಹಸ್ಯ ಸಭೆ. ಅಹಿಂದ ನಾಯಕರ ಟಾರ್ಗೆಟ್ ವಿಚಾರಕ್ಕೆ ಸಿಎಂ ಟೀಮ್ ಫುಲ್ ಗರಂ ಆಗಿದೆ. ತೀವ್ರ ಕುತೂಹಲ ಮೂಡಿಸಿದೆ ಸಚಿವ ಸತೀಶ್ ಜಾರಕಿಹೊಳಿ ನಡೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೂ ಕೂಡ ಜಾರಕಿಹೊಳಿ ಅವರು ಕಣ್ಣಿಟ್ಟಿದ್ದಾರೆ. ಅಧ್ಯಕ್ಷಗಿರಿ ಪಟ್ಟ ಒಲಿದ್ರೆ ಸಮುದಾಯಗಳು ಕೈ ತಪ್ಪುವ ಆತಂಕ. ಈಗಾಗಲೇ ಕಾಂಗ್ರೆಸ್ನಿಂದ SC/ST ಸಮುದಾಯ ದೂರ. ಫ್ರೀಡಂ ಟಿವಿಯಲ್ಲಿ ಸೀಕ್ರೆಟ್ ಮೀಟಿಂಗ್ ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಗೃಹ ಸಚಿವ ಪರಮೇಶ್ವರ್ ಮನೆಯಲ್ಲಿ ಸಭೆ ನಡೆಸಿರುವಂತಹ ನಾಯಕರು. ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಗುಂಡೂರಾವ್ ರಹಸ್ಯ ಸಭೆ. ಮುಸ್ಲಿಂ ಸಮುದಾಯದ ನಾಯಕರ ಮೇಲೆ ಕ್ರಮಕ್ಕೆ ಬೇಸರ. ಇನ್ನು ಅಹಿಂದ ನಾಯಕರ ಟಾರ್ಗೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಿಎಂ ಟೀಮ್ ಈಗ ಫುಲ್ ಗರಂ ಆಗಿದೆ. ಬಹಳ ಒಂದು ಕುತೂಹಲಕ್ಕೆ ಕಾರಣ ಆಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ಅವರ ನಡೆ ಯಾವ ನಡೆಯನ್ನ ಅನುಸರಿಸ್ತಾರೆ ಅನ್ನೋದು ಬಹಳ ಸೀಕ್ರೆಟ್ ಆಗಿ ಉಳ್ಕೊಂಡಿದೆ. ಮುಖ್ಯವಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಂಡಿದೆ. ಯಾಕೆಂದ್ರೆ ಸದ್ಯಕ್ಕೆ ಒಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಡಿಕೆ ಶಿವಕುಮಾರ್ ಅವರೇ ವಹಿಸಿಕೊಂಡಿದ್ದಾರೆ. ಆ ಒಂದು ಸ್ಥಾನ ಬದಲಾವಣೆ ಆಗಬೇಕು. ಯಾಕೆಂದ್ರೆ ಅವರೇ ಹೇಳಿದ್ರು ಒಬ್ಬರಿಗೆ ಒಂದೇ ಹುದ್ದೆ ಇರಬೇಕು, ಒಂದು ಹುದ್ದೆಯನ್ನ ಮಾತ್ರ ನಿಭಾಯಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಅಂಥದ್ರಲ್ಲಿ ಕೆಪಿಸಿಸಿ ಹುದ್ದೆಯನ್ನು ಕೂಡ ಅವರ ಬಳಿಯೇ ಇರಿಸಿಕೊಂಡಿರೋದು ನಮ್ಮ ಬೇಸರಕ್ಕೆ ಕಾರಣ ಅಂತ ಈ ಹಿಂದೆಯೂ ಕೂಡ ಹೇಳಿದ್ರು. ಯಾಕೆಂತಂದ್ರೆ ಕೆಪಿಸಿಸಿಗೆ ಸಾಕಷ್ಟು ಒಂದು ಆಕಾಂಕ್ಷಿಗಳ ಪಟ್ಟಿ ಕೂಡ ದೊಡ್ಡದಿದೆ. ಮುಖ್ಯವಾಗಿ ಸತೀಶ್ ಜಾರಕಿಹೊಳಿ ಅವರಿಗೂ ಕೂಡ ಇವತ್ತು ಕೆಪಿಸಿಸಿ ಸ್ಥಾನದ ಮೇಲೆ ಕಣ್ಣಿದೆ. ಹಾಗಾಗಿ ಏನೆಲ್ಲ ಚರ್ಚೆ ಮಾಡಿದ್ದಾರೆ ಎಂಬುದು ಕೂಡ ಸದ್ಯಕ್ಕಿರುವಂತಹ ಕುತೂಹಲದ ವಿಚಾರ. ಈಗ ಆಲ್ರೆಡಿ ಕಾಂಗ್ರೆಸ್ನಿಂದ SC ಆಗಿರಬಹುದು, ST ಸಮುದಾಯ ದೂರ ಉಳ್ಕೊಂಡಿದೆ. ಇದೀಗ ಮುಸ್ಲಿಂ ಸಮುದಾಯದಿಂದಲೂ ಕೂಡ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ. ಯಾಕೆಂತಂದ್ರೆ ಇತ್ತೀಚೆಗೆ ಆಗ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷದಲ್ಲಿನ ಬೆಳವಣಿಗೆಗಳಿಂದ ಮುಸ್ಲಿಂ ಸಮುದಾಯವು ಕೂಡ ತೀವ್ರ ಅಸಮಾಧಾನಗೊಂಡಿದೆ. ಇನ್ನು ಕಾಂಗ್ರೆಸ್ಗೆ ಪ್ರಬಲವಾದ ವೋಟ್ ಬ್ಯಾಂಕ್ ಅನ್ನ ಕಳೆದುಕೊಳ್ಳುವ ಭೀತಿ ಕೂಡ ಇದೆ. ಇನ್ನು ಮುಂಬರುವ ಚುನಾವಣೆಯನ್ನ ಎದುರಿಸೋದು ಕಾಂಗ್ರೆಸ್ಗೆ ಬಹಳ ಕಷ್ಟ ಆಗುತ್ತೆ. ಯಾಕೆಂತಂದ್ರೆ ಕೆಲವೊಂದಿಷ್ಟು ಕ್ಷೇತ್ರದಲ್ಲಿ ಗಮನಿಸಬಹುದು. ಉದಾಹರಣೆಗೆ ಒಂದು ದಾವಣಗೆರೆ ಕ್ಷೇತ್ರ, ಇಲ್ಲಿ ಈ ಒಂದು ಅಲ್ಪಸಂಖ್ಯಾತರ ಓಟೆ ಅತಿ ಹೆಚ್ಚಾಗಿದೆ. ಒಂದು ನಿರ್ಣಾಯಕ ಪಾತ್ರವನ್ನ ಅಲ್ಪಸಂಖ್ಯಾತ ಮತಗಳೇ ಇರೋದ್ರಿಂದ ಮುಂದೆಯೂ ಕೂಡ ಇದೊಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸುತ್ತೆ. ಈಗ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕು, 2028ರ ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸಬೇಕಂತಂದ್ರೆ ಎಲ್ಲಾ ಸಮುದಾಯದವರ ಬಳಿಯೂ ಕೂಡ ಒಂದು ಉತ್ತಮ ಬಾಂಧವ್ಯವನ್ನು ಇರಿಸಿಕೊಳ್ಳಬೇಕಾಗುತ್ತೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.